ರಾಕಿ, ನಿದ್ದೆ ಮಾಡ್ತಿದ್ದಾನೆ, ಎಬ್ಬಿಸ್ಬೇಡ. ಇಲ್ಯಾಕ್ ಮಲ್ಗಿಸ್ತೆ ಅವನ್ನ? ನಿದ್ದೆ ಬರ್ತಿದೆ ಅಂದ, ಮಲ್ಗಿಸ್ದೆ. ನೀ ನನ್ನ ಹತ್ರ ರೀಲ್ ಬಿಡ್ಬೇಡ, ಬೇಕಂತಾನೆ ಹೀಗ್ ಮಾಡಿರ್ತೀಯ. ಬೇಕು ಅಂತ ಯಾಕೆ ಮಾಡ್ಲೆ? ಮಗುನ ಮಲಗ್ಸೋದು ತಪ್ಪಾ? ಬೆಳಿಗ್ಗೆಯಿಂದ ಇದೇ ಆಯ್ತು ನಿಂದು. ಯಾಕಮ್ಮ ನಿಮ್ ತಾಯಿನ ಗೋಳ್ ಹೊಯ್ಕೋತಿದ್ಯಾ? ಅಪ್ಪ, ಅಮ್ಮ ಮಾಡಿರೋ ನಾಟಕನೇ ಸಾಕು, ನೀವು ಪರ್ಫಾರ್ಮೆನ್ಸ್ ಶುರು ಮಾಡ್ಬೇಡಿ. ನೋಡಿದ್ರ ನಿಮ್ ಮುಂದೆ ಹೇಗ್ ಮಾತಾಡ್ತಿದ್ದಾಳೆ? ವಸು ಬದ್ಲಾಗ್ಬಿಟ್ಲು ರೀ. ಇವಳು ನಮ್ ಹಳೆ ವಸು ಅಲ್ಲ, ಬೇರೆ ವಸು, ಹೊಸ ವಸು. ನನಗೂ ಹಾಗೆ ಅನಿಸ್ತಿದೆ ಸುಶೀಲಾ. ಪೂರ್ತಿಯಾಗಿ ಬದಲಾಗಿರೋ ವಸು ನೋಡ್ತಿರೋ ಹಾಗಿದೆ. ಅಮ್ಮ ಗೋಳಾಡ್ಸಿ ಸಾಲ್ದ, ನೀವು ಶುರು ಮಾಡ್ಕೊಂಡ್ರಾ? ನಾವು ಮಾಮೂಲಿಯಾಗೇ ಇದ್ದೀವಿ, ನೀನೇ ಸುಮ್ನೆ ತಪ್ಪು ಹುಡುಕ್ತಾ ಇದ್ಯಾ. ಅಂತ ತಪ್ಪು ನಾವೇನ್ ಮಾಡಿದೀವಿ ಹೇಳು? ನಿನ್ಗೆ ಸುಶೀಲಾ ಅಂತ ಅಲ್ಲ, ಮಹಾನಟಿ ಸುಶೀಲಾ ಅಂತ ಹೆಸರಿಡ್ಬೇಕಾಗಿತ್ತು. ಕೇಳಿದ್ರ? ಅವಳು ಬದ್ಲಾಗೋದು ಅಲ್ದೆ ನನ್ನ ಹೆಸರನ್ನು ಬದಲಾಯಿಸ್ತಾಳಂತೆ. ಅಯ್ಯೋ, ನನ್ ಕೈಲಾಗಲ್ಲ. ದೇವ್ರೇ, ಯಾಕಮ್ಮ ನಂಗ್ ರ್ಯಾಗಿಂಗ್ ಮಾಡ್ತಿದ್ಯಾ? ಇವಾಗೇನು, ರಾಕಿ ನಿಮ್ ಜೊತೆ ಮಲ್ಕೋಬೇಕು ಅಷ್ಟು ತಾನೇ? ಹೌದಮ್ಮ, ನನಗೂ ನಿದ್ದೆ ಬರ್ತಿದೆ. ನೀನು ಹೋದ್ರೆ ಬಾಗ್ಲ ಹಾಕೋಬಹುದು. ಬೇಗ ಹೋಗು. ನೀವಿಬ್ರು ಕಳ್ರ ಗ್ಯಾಂಗ್ ತರ ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿದಿರಲ್ವಾ? ನೀವೇನೇ ಮಾಡಿದ್ರು ನೀವ್ ಅಂದ್ಕೊಂಡಿರೋದು ಏನು ನಡೆಯಲ್ಲ. ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ, ಅವೆಲ್ಲ ನಡೆಯಲ್ಲ. ಮೊದ್ಲು ಹೋಗು ವಸು, ಅಳಿಯಂದ್ರು ಕಾಯ್ತಾ ಇರ್ತಾರೆ. ಇದೆಲ್ಲ ಎಷ್ಟ್ ದಿನ ಮಾಡ್ತಿರೋ ನಾನು ನೋಡ್ತೀನಿ. ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಏನಮ್ಮ, ನಮಗ್ ನಿದ್ದೆ ಬರ್ತಿದೆ ಅಂದ್ರೆ ಏನೇನೋ ಮಾತಾಡ್ತಿದ್ಯಲ್ಲ. ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ. ನನ್ಗೂ ಟೈಮ್ ಬರುತ್ತೆ, ಅವಾಗಿದೆ ನಿಮ್ಗೆ. ಯಾಕೆ ಸುಶೀಲಾ ವಸುನ ಹಾಗೆ ಗೋಳು ಹೊಯ್ಕೋತಿದ್ಯಾ? ಮತ್ತಿನ್ನೇನು, ರಾಕಿನ ಅಡ್ಡ ಇಟ್ಕೊಂಡು ಅಳಿಯಂದ್ರಿಂದ ದೂರ ಇರೋಕ್ ನೋಡ್ತಿದ್ದಾಳೆ. ಇವಾಗ ಹೇಗ್ ಹತ್ರ ಇರಲ್ವೋ ನಾನು ನೋಡ್ತೀನಿ. ನನ್ನ ಹತ್ರನೇ ನಾಟಕ ಆಡ್ತಾಳಾ? ನಾವು ಕುದುರೆನ ಕೆರೆವರೆಗೂ ಕರ್ಕೊಂಡು ಹೋಗ್ಬೋದಷ್ಟೇ, ಬಲವಂತದಿಂದ ನೀರು ಕುಡ್ಸಕ್ಕಾಗತ್ತಾ? ಹಾಗಂತ ಬಿಟ್ಬಿಡಕ್ಕಾಗತ್ತಾ? ಅವಳಿಗೆ ಮದ್ವೆ ಮಾಡಿಸಿದ್ದು ತಾಯಿಯಾಗಿರೋಕ್ ಮಾತ್ರ ಅಲ್ಲ, ಹೆಂಡತಿಯಾಗೂ ಇರ್ಲಿ ಅಂತ. ದೇವ್ರ ದಯೆಯಿಂದ ಮದ್ವೆ ಆಯ್ತು. ಬೇರ್ ಕೊಟ್ಟು ದೇವ್ರು ನೀರು ಕೊಡ್ತಾನೆ. ಮಲ್ಕೊಳ್ಳಿ. ಹಾ. ಒಳಗಡೆ ಮಲ್ಕೊಂಡ್ರೆ ಅವ್ರ ಮೇಲೆ ಕೈ ಹಾಕ್ತೀನೋ ಏನೋ, ಹಾಗಂತ ಹೊರಗಡೆ ಮಲ್ಕೊಂಡ್ರೆ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಪಾರ್ಥ ಮಾಡ್ಕೋತಾರೆ. ಇವಾಗ ಏನು ಮಾಡೋದು? ಎಸ್, ಹಾಗೆ ಮಾಡಿದ್ರೆ ಯಾವ ರಗ್ಲೇನೂ ಇರಲ್ಲ.
ಯಾಕ್ರಿ ನಿದ್ದೆ ಬರ್ತಾ ಇದೆಯಾ? ನಿಮಗೆ ಬರ್ತಾ ಇಲ್ವಾ? ಇಲ್ಲ. ಟೈಮ್ ಆಯ್ತು. ಏನಕ್ಕೆ? ನನಗೂ ನಿದ್ದೆ ಬರ್ತಾ ಇದೆ. ಈಗ ಯಾವ ತೊಂದ್ರೆನೂ ಇರಲ್ಲ. ಕೈ ಹಾಕ್ತಿದ್ದಾರೆ. ನಂತರ ಅವ್ರಿಗೂ ಮಕ್ಳ ಮೇಲೆ ಕೈ ಹಾಕೊಂಡು ಮಲ್ಗೋ ಅಭ್ಯಾಸ ಇರ್ಬೋದು. ಇದೇನಿದು, ಇಷ್ಟು ಹತ್ರ ಬಂದ್ಬಿಟ್ರಲ್ಲ. ಮಕ್ಳ ಜೊತೆ ಹೀಗೆ ಮಲ್ಕೋತಾರೋ ಏನೋ. ಇವಾಗ ಏನ್ ಮಾಡೋದು? ಮತ್ತೆ ಈ ಕಡೆ ಬಂದು ನನ್ನ ಮೇಲೆ ಕೈ ಹಾಕಲ್ಲ ಅಂತ ಗ್ಯಾರಂಟಿ ಏನು? ಕೆಳಗಡೆ ಮಲ್ಕೊಳ್ಳೋದೇ ಬೆಟರ್. ಲೇ ವಸು, ಎಂಥ ಕಷ್ಟ ಬಂತೆ ನಿಂಗೆ. ಇದಕ್ಕೆಲ್ಲ ಅಪ್ಪ ಅಮ್ಮನೇ ಕಾರಣ. ಅವರಂತೂ ಹಾಯಾಗಿ ನಿದ್ದೆ ಮಾಡ್ತಿದ್ದಾರೆ. ಆದ್ರೆ ನನಗೆ ನಿದ್ದೆನೇ ಬರ್ತಿಲ್ಲ.
ಬೇಗ ಬಾ ಅಖಿಲ್. ಯಾಕೆ ಆತ್ರ ಲಗೇಜ್ ಎಲ್ಲ ನನ್ನ ಕೈಲಿ ಕೊಟ್ಟು ನೀನ್ ಕೈ ಬಿಸ್ಕೊಂಡು ಹೋಗ್ತಿದ್ಯಾ? ಹೊರನಿಗೆ ಗೊತ್ತು ಎಷ್ಟು ಕಷ್ಟ ಅಂತ. ಬೇರೆ ದಾರಿ ಇಲ್ಲ ಕಣೋ. ಅಕ್ಕ ಬಂದ್ಬಿಟ್ಲು ಓವರ್ ಆಕ್ಷನ್ ಹಾರಿಕಾ. ಹೇಗಿದ್ಯಾ ಅಕ್ಕ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಅವ್ರ ವಿಷಯ ಹಾಗಿರ್ಲಿ, ಮೊದಲು ಅತ್ತೆ ಎಲ್ಲಿದ್ದಾರೆ ಹೇಳು. ಏನಮ್ಮ ಬಂದ ತಕ್ಷಣ ನನ್ನ ಬಗ್ಗೆ ಕೇಳ್ತಾ ಇದೆಯಾ? ಅತ್ತೆ ಯಾಕಮ್ಮ ಯಾಕೆ ಅಳ್ತಾ ಇದೆಯಾ? ಅಖಿಲ್, ಹಾರಿಕಾಗೆ ನೀನೇನಾದ್ರೂ ಬೈದ್ಯಾ? ನಾನು ಯಾಕಮ್ಮ ಬೈಲಿ? ಅವ್ರೇನು ಬೈದಿಲ್ಲ ಅತ್ತೆ. ನಂಗೆ ನಿಮ್ಮನ್ನ 2 ದಿನ ನೋಡೋಕ್ಕಾಗ್ಲಿಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು. ನಿಮ್ಮನ್ನ ನೋಡಿದ ತಕ್ಷಣ ಅಳು ಬಂದ್ಬಿಡ್ತು. ಎಷ್ಟು ನಾಟಕ ಮಾಡ್ತೀಯೇ? ನಾನಿಟ್ಟಿರೋ ಅಡ್ರೆಸ್ರು ಕರೆಕ್ಟಾಗೇ ಇದೆ. ಯಾಕಮ್ಮ? ಯಾಕೋ ಗೊತ್ತಿಲ್ಲ ಅತ್ತೆ, ನಮ್ಮ ಮನೆಗೆ ಹೋದ್ರೂ ನೀವೇ ನೆನಪಾಗ್ತಿದ್ರಿ. ನಿಮ್ಮನ್ನ ಎಷ್ಟು ಸಲ ನೆನ್ಸ್ಕೊಂಡೆ ಅಂತ ಅವ್ರನ್ನ ಕೇಳಿ. ಒಂದ್ಸಲನೂ ಕೇಳಿಲ್ವಲ್ಲೇ? ಇನ್ನೊಂದು 2 ದಿನ ಇದ್ ಬಂದಿದ್ರೆ ಚೆನ್ನಾಗಿರ್ತೈತಲ್ವಮ್ಮ? ಇನ್ನೊಂದೆರಡು ದಿನನಾ? ನನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡಿ ಅತ್ತೆ. ಅದ್ಯಾಕಮ್ಮ? ಮತ್ತಿನ್ನೇನು, 2 ದಿನ ಹೋಗಿದ್ದಕ್ಕೆ ನರ್ಕ ನೋಡ್ದಂಗಾಯ್ತು ನಂಗೆ. ನಿನ್ ತವ್ರ ಮನೆಗೆ ತಾನೇ ಹೋಗಿದ್ದು? ಇನ್ಮೇಲಿಂದ ಇದೇ ನನ್ನ ತವ್ರ ಮನೆ. ನೀವು ನನ್ನ ಅತ್ತೆ ಅಲ್ಲ, ನನ್ನ ಅಮ್ಮ. ಇನ್ಯಾವತ್ತೂ ನನಗ ಮನೆಗೆ ಹೋಗು ಅಂತ ಹೇಳ್ಬೇಡಿ. ನೀವೇನೇ ಹೇಳಿದ್ರು ಸರಿ, ನಾನಂತೂ ಹೋಗಲ್ಲ ಅಂದ್ರೆ ಹೋಗಲ್ಲ. ಸರಿನಮ್ಮ, ನೀವ್ ಹೋಗಿ ಫ್ರೆಶ್ ಆಗಿ. ಅಖಿಲ್, ಕರ್ಕೊಂಡು ಹೋಗು. ಒಂದ್ಸಲ ನಂಗೆ ನಿಮ್ಮನ್ನ ಸಮಾಧಾನ ಆಗೋವರೆಗೂ ನೋಡ್ಬೇಕು ಅನ್ಸಿದೆ ಅತ್ತೆ. ನಿಮ್ ಬಗ್ಗೆ ರಾತ್ರಿ ಎಲ್ಲ ಕನ್ವರ್ಸ್ತಿದ್ದೆ. ಇವಾಗ ನನ್ ಬೇಜಾರೆಲ್ಲ ದೂರ ಆಯ್ತು. ಹ್ಯಾಪಿ ಆಗಿದ್ದೀನಿ. ಮಾಡಿರೋ ಓವರ್ ಆಕ್ಟಿಂಗ್ ಸಾಕು, ಬೇಗ ನಡಿ. ಫ್ರೆಶ್ ಅಪ್ ಆಗಿ ಬರ್ತೀನಂತೆ. ಅಕ್ಕ, ನಾನು ಬಂದ ತಕ್ಷಣ ಅಡುಗೆ ಕೆಲಸ ಶುರು ಮಾಡೋಣ. ಅಖಿಲ್, ಬಾ ಹೋಗೋಣ. ಏನು ಪೆದ್ದು ಹುಡುಗಿ, ನಾನಂದ್ರೆ ಎಷ್ಟು ಪ್ರೀತಿ ನೋಡು. ಪೆದ್ದತ್ತೆ, ಅದು ಪ್ರೀತಿ ಅಲ್ಲ, ಪರ್ಫಾರ್ಮೆನ್ಸು. ಮೊದಲು ನಾನು ಹಾರಿಕಾನ ಬಾಯಿ ಬಡ್ಕಿ ಹಟ್ ಮಾರಿ ಅಂದ್ಕೊಂಡಿದ್ದೆ. ಎಷ್ಟೊಳ್ಳೆ ಹುಡುಗಿಲೋ ಪಾವನಿ. ಹೌದು ಅತ್ತೆ, ತುಂಬಾ ಒಳ್ಳೆಯವಳು. ಬಸ್ಸುನು ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಬ್ಬಾ, ಅಖಿಲ್, ನಾನು ಇನ್ನೊಂದು ಗಂಟೆ ಡಿಸ್ಟರ್ಬ್ ಮಾಡಬೇಡ. ನಾನು ನಿದ್ದೆ ಮಾಡಬೇಕು. ಏನ್ ಕೆಲಸ ಮಾಡಿದೆ ಅಂತ ನಿದ್ದೆ ಮಾಡ್ತೀಯೇ? ಲಗೇಜ್ ಎಲ್ಲ ಹೊತ್ತಿದ್ ನಾನು, ಸುಸ್ತಾಗಿದ್ದು ನಂಗೆ. ಹೌದು, ಅತ್ತಿಗೆಗೆ ಅಡ್ಗೆ ಕೆಲಸ ಮಾಡೋಣ ಅಂದಿಯಲ್ಲೇ? ಬರೀ ಮಾತಿಗೆ ಹೇಳ್ದೆ ಬಿಡು. ಮತ್ತೆ ನಮ್ಮಮ್ಮನ್ನೇ ನೆನ್ಸ್ಕೊತಿದ್ದೆ ಅಂದಿದ್ದು? ಹಾಗೆ ಬಾಯ್ ಮಾತಿಗೆ ಹೇಳ್ದೆ. ಏಯ್, ಇಷ್ಟೊಂದು ಓವರ್ ಆಕ್ಟಿಂಗ್ ಬೇಕಿತ್ತಾ? ಬೇಕಿತ್ತು. ಯಾಕೆ? ನಿಮ್ಮಮ್ಮನ್ನ ಬುಟ್ಟಿಗೆ ಹಾಕೊಳ್ಳಕ್ಕೆ. ಇಷ್ಟೊತ್ತು ನಾನು ಕೊಟ್ಟಿರೋ ಪರ್ಫಾರ್ಮೆನ್ಸ್ಗೆ ಮತ್ತೆ ಫಿದಾ ಆಗ್ಬಿಟ್ಟಿರ್ತಾರೆ. ಇನ್ಮೇಲಿಂದ ನನ್ನ ಅವ್ರ ಮುದ್ದಿನ ಸೊಸೆ ತರ ನೋಡ್ತಾರೆ.
ನಾನು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಲೇ ಎಷ್ಟು ಸಲ ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂದ್ರು ಕಳಿಸ್ಬಿಡ್ತಾರೆ. ನನಗೆ ಏನೂ ಆಗೋದಕ್ ಬಿಡಲ್ಲ. ನಾನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಆಗ್ಬಿಡತ್ತೆ. ಯಪ್ಪ, ನಿನ್ನ ಆಸ್ಕರ್ ಆಕ್ಟಿಂಗ್ ಹಿಂದೆ ಇಷ್ಟೊಂದು ಸಂಚಿದ್ಯಾ? ಏಯ್ ನಿಜ ಹೇಳು, ಇದೆಲ್ಲ ನಿಂಗೆ ನಮ್ಮ ಅತ್ತೆ ಕೊಟ್ಟಿರೋ ಟ್ರೈನಿಂಗ್ ತಾನೇ? ಅಯ್ಯೋ ಅಖಿಲ್, ನೀನಿಗೆ ಈಜ್ ಕಲ್ಸ್ಬೇಕಾ? ಹಕ್ಕಿಗೆ ಯಾರಾದ್ರೂ ಹಾರೋದ್ ಕಲ್ಸ್ಬೇಕಾ? ಅಂದ್ರೆ ಬೈ ಬರ್ತಿಂದಾನೆ ನೀನು ಹಿಂಗೇನಾ? ನನ್ ಜೀನ್ಸೇ ಹಂಗೆ. ನಮ್ ಮಾಮ್ನ ನೋಡ್ಕೊಂಡೆ ಬೆಳ್ದೆ. ನಮ್ ಡ್ಯಾಡಿನ ಹೇಗ್ ಕಂಟ್ರೋಲ್ ಮಾಡ್ತಾಳೆ ಅಂತ ಕಲ್ತ್ಕೊಂಡೆ. ಅದನ್ ಬಳಸಿ ನಾನ್ ಅತ್ತೆನ ಬುಟ್ಟಿಗೆ ಹಾಕೊಂಡಿದ್ದು. ಆ, ಅಂದ್ರೆ ನನ್ನನ್ನು ಇನ್ಮೇಲೆ ನಿಮ್ ಡ್ಯಾಡಿ ತರ ಮಾಡ್ಬಿಡ್ತೀಯಾ? ಆಗ್ಬೋದು ಆಗ್ಬೋದು. ಹಾ? ಹೋಗಿ ಬರ್ತೀವ ಆಂಟಿ. ಅಳಿಯಂದ್ರೆ ಒಂದ್ ನಿಮಿಷ. ಏನಂಟಿ? ನಮ್ಮ ವಸುಗೆ ಸ್ವಲ್ಪ ಕೋಪ ಜಾಸ್ತಿ. ಅವಳೇನಾದ್ರೂ ಅಂದ್ರೆ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡಿ. ಹಾಗೇನಿಲ್ಲ ಆಂಟಿ, ಅವರು ತುಂಬಾನೇ ಒಳ್ಳೆಯವರು. ಅಷ್ಟೇ ಅಲ್ಲ, ವಸು ತುಂಬಾ ಹಠ ಮಾಡ್ತಾಳೆ. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ತಡ್ಕೊಳಲ್ಲ. ಮನ್ಸಲ್ಲಿ ಏನು ಮುಚ್ಚಿಟ್ಕೊಳಲ್ಲ. ಮುಖಕ್ಕೆ ಹೊಡ್ದಂಗೆ ಹೇಳ್ಬಿಡ್ತಾಳೆ. ಮೂಗಿನ ಮೇಲೆ ಕೋಪ ಇರುತ್ತೆ. ಒಳ್ಳೆಯವಳೆ, ಆದ್ರೆ ಹಠಮಾರಿ. ಅವಳೇನಾದ್ರೂ ಜಗಳ ಮಾಡಿ ನಿಮ್ ಮನ್ಸಿಗೆ ನೋವು ಮಾಡಿದ್ರೆ ಮನ್ಸಾರೆ ಕ್ಷಮಿಸ್ಬಿಡಿ. ಜಗಳ ದೊಡ್ಡದಾದ್ರೆ ನಮಗ್ ಫೋನ್ ಮಾಡಿ, ನಾವು ಹೊಸಗೆ ಬುದ್ಧಿ ಹೇಳ್ತೀವಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಅದೇ ನಮ್ ಧೈರ್ಯ ಅಳಿಯಂದ್ರೆ. ವಸುನ ನಿಮ್ ಕೈಗೆ ಒಪ್ಸಿದೀವಿ, ಇನ್ಮೇಲೆ ಅವಳಿಗೆಲ್ಲ ನೀವೇ. ಶೂರ್ ಆಂಟಿ. ರಾಕಿ, ನೀನಲ್ಲಿ ತರ್ಲೆ ಮಾಡಬಾರ್ದು. ಶಿಸ್ತಾಗಿ ಒಳ್ಳೆ ಹುಡುಗನ್ ತರ ಇರ್ಬೇಕು. ನಾನು ಡಿಸಿಪ್ಲಿನ್ ಆಗೇ ಇರ್ತೀನಿ ಅಜ್ಜಿ. ಆದ್ರೆ ಈ ಮಮ್ಮಿನೇ ತರ್ಲೆ ಮಾಡ್ತಿರ್ತಾಳೆ. ತರ್ಲೆ ಮಾಡಬೇಡ ಅಂತ ಮಮ್ಮಿಗೂ ಹೇಳು. ಮಾತಾಡಿದ್ದೆಲ್ಲ ಸಾಕು ಸುಶೀಲಾ. ರಾವ್ ಕಾಲ ಬರಕ್ ಮುಂಚೆ ಅವ್ರನ್ನ ಕಳಿಸ್ಕೊಡ್ಬೇಕು. ಅಂಕಲ್, ಬಿಡುವು ಮಾಡ್ಕೊಂಡು ನೀವು ಮನೆಗೆ ಬಂದು ಹೋಗಿ. ಖಂಡಿತ ಬರ್ತೀವ ಬಿ. ವಸುನ ನೋಡ್ದೆ ನಮಗೂ ಇರಕ್ಕಾಗಲ್ಲ. ಬಾಯ್ ಅಜ್ಜಿ. ಬಾಯ್. ಬಾಯ್ ತಾತ. ಬಾಯ್. ಡ್ಯಾಡಿ, ನಿನ್ಗೆ ಆಫೀಸಲ್ಲಿ ಕೆಲಸ ಇದೆ. ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಟೈಮ್ ಆಯ್ತು, ಬನ್ನಿ ಹೋಗೋಣ. ಹೋಗಿ ಬರ್ತೀವಿ ಆಂಟಿ. ಒಳ್ಳೇದಪ್ಪ. ಬನ್ನಿ ಡ್ಯಾಡಿ.